ತಿರುಪತಿ ದೇಗುಲದಲ್ಲಿ ಅನ್ಯ ಧರ್ಮದ ಸಿಬ್ಬಂದಿಗೆ ಗೇಟ್ ಪಾಸ್ ಕೊಡಲಾಗಿತ್ತು. ಸಿಬ್ಬಂದಿಯನ್ನ ವಿಆರ್ಎಸ್ ಅಥವಾ ಬೇರೆ ಇಲಾಖೆಗೆ ಕಳಿಸೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಟಿಟಿಡಿಯಲ್ಲಿ ಕೆಲಸ ಮಾಡುವಂತ ಅನ್ಯ ಧರ್ಮದ ಸಿಬ್ಬಂದಿಗೆ ಸಂಕಷ್ಟ ಎದುರಾಗಿದೆ. ಇದೀಗ ಹಿಂದೂ ಧರ್ಮದ ಪಾವಿತ್ರ್ಯತೆಯನ್ನ ರಕ್ಷಿಸೋದಕ್ಕೆ ಟಿಟಿಡಿ ಈ ನಿರ್ಧಾರಕ್ಕೆ ಬಂದಿದೆ. ದೇಗುಲದಲ್ಲಿ ಹಿಂದೂ ಸಿಬ್ಬಂದಿ ಮಾತ್ರ ನೇಮಕಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಅನ್ಯ ಧರ್ಮದ ಸಿಬ್ಬಂದಿಯನ್ನ ವಿವಿಧ ಇಲಾಖೆಗಳಿಗೆ ವರ್ಗಾವಣೆ ಮಾಡುವಂತ ಚಿಂತನೆಯನ್ನ ನಡೆಸಿದೆ. ಅಂತ ಹೇಳಿದ್ರೆ ಹಿಂದೂ ಧರ್ಮಕ್ಕೆ ಸೀಮಿತವಾದಂತ ಸಿಬ್ಬಂದಿಗಳ ಮಾತ್ರನೇ ನೇಮಕ ಮಾಡಬೇಕು, ಅನ್ಯ ಧರ್ಮದವರಿಗೆ ಅವಕಾಶಗಳನ್ನ ಕೊಡಬಾರದು, ವಿವಿಧ ಇಲಾಖೆಗಳಿಗೆ ವರ್ಗಾವಣೆ ಮಾಡುವಂತ ಚಿಂತನೆಯಲ್ಲಿದೆ. ಟಿಟಿಡಿ ವ್ಯಾಪ್ತಿಯ ಅನ್ಯ ಧರ್ಮದ ಅಂಗಡಿಗಳಿಗೂ ಕೂಡ ಗೇಟ್ ಪಾಸ್ ಕೊಡುವತ್ತ ಚಿಂತಿಸ್ತಾ ಇದ್ದಾರೆ. ಅನ್ಯ ಧರ್ಮದ ಅಂಗಡಿ ಮಳಿಗೆಗಳ ಸ್ಥಳಾಂತರಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಆದೇಶ ಜಾರಿಗೆ ಮುಂದಾಗಿರುವಂತಹ ತಿರುಮಲ ತಿರುಪತಿ ದೇವಸ್ಥಾನ ಇದೀಗ ಮತ್ತೊಂದು ವಿವಾದಕ್ಕೆ ಕಾರಣವಾಗುತ್ತಾ? ಈ ಹೊಸ ರೀತಿಯಾದಂತಹ ನಿರ್ಧಾರ, ಟಿಟಿಡಿ ಮಾಡಿರುವಂತಹ ಹೊಸ ನಿರ್ಧಾರ ವಿವಾದಕ್ಕೆ ತಿರುಗುತ್ತಾ ಅನ್ನುವಂತ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಇಷ್ಟು ವರ್ಷಗಳಿಂದ ಈ ವಿವಾದಗಳು ಎದ್ದಿರಲಿಲ್ಲ. ಅನ್ಯ ಧರ್ಮದ ಅಂಗಡಿಗಳು ಇತ್ತು, ಮಳಿಗೆಗಳಿತ್ತು, ಜೊತೆಗೆ ಅನ್ಯ ಧರ್ಮಕ್ಕೆ ಸೇರಿರುವಂತಹ ಸಿಬ್ಬಂದಿಗಳು ಅಲ್ಲಿ ಕೆಲಸ ಮಾಡ್ತಾ ಇದ್ರು, ಕರ್ತವ್ಯ ನಿರ್ವಹಿಸ್ತಾ ಇದ್ರು. ಇದೀಗ ಏಕಾಏಕಿ ಈ ರೀತಿಯಾದಂತಹ ಚೇಂಜಸ್ ಅನ್ನ ಮಾಡ್ತಾ ಇರೋದು ಬೇರೆ ರೀತಿಯಾದಂತಹ ವಿವಾದಕ್ಕೆ ತಿರುಗುವಂತ ಲಕ್ಷಣಗಳು ಕಾಣಿಸುತ್ತಾ ಅಥವಾ ಆ ರೀತಿಯಾಗಿ ಆಗುತ್ತಾ ಅನ್ನುವಂತ ಪ್ರಶ್ನೆಗಳು ಹುಟ್ಟುಕೊಳ್ತಾ ಇದೆ. ದರ್ಶನ ವ್ಯವಸ್ಥೆಯಲ್ಲಿ ಬದಲಾವಣೆ ತರುವುದಕ್ಕೆ ಟಿಟಿಡಿ ನಿರ್ಧಾರವನ್ನ ಮಾಡಿದೆ. ಇನ್ನು ಮುಂದೆ 2 ರಿಂದ 3 ಗಂಟೆಯೊಳಗೆ ದೇವರ ದರ್ಶನವನ್ನ ಮಾಡಬೇಕು. ಎಐ ಮತ್ತೆ ಆಧುನಿಕ ತಂತ್ರಜ್ಞಾನ ಬಳಸೋದಕ್ಕೆ ಮುಂದಾಗಿದೆ. ಭಕ್ತರಿಗೆ ತೊಂದರೆ ಆಗದಂತೆ ದರ್ಶನ ಲಭ್ಯವಾಗುವುದಕ್ಕೆ ಈ ಯೋಜನೆಯನ್ನ ಮಾಡಲಾಗ್ತಾ ಇದೆ. ಎಐ ಮೂಲಕವಾಗಿ ಹಾಗೆ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಭಕ್ತರಿಗೆ ಯಾವುದೇ ರೀತಿ ತೊಂದರೆ ಆಗದ ರೀತಿಯಾಗಿ ದರ್ಶನ ಲಭ್ಯವಾಗುವುದಕ್ಕೆ ಯೋಜನೆಯನ್ನ ಸಿದ್ಧಪಡಿಸಲಾಗ್ತಾ ಇದೆ.